ಫೋಟೋ ಸೆಷನ್ ಬಹಳ ಗುಲ್ಲೆ ಹಬ್ಬಿಸ್ತಾ ಇದೆ. ಯಾಕಮ್ಮ? ಇದೇನಿದು ಎಲ್ಲ ಕೊನೆಗೆ ಹೊಡ್ಸೋ ಫೋಟೋ ಈಗಲೇ ಹೊಡೆಸ್ಕೊಂಡ್ಬಿಟ್ಟಿದಾರಲ್ಲ, ಇನ್ನೇನು ಏನಾದ್ರು ಬದಲಾವಣೆ ಇದೆಯಾ ಅಂತ ಎಲ್ಲರಿಗೂ ಗುಮಾನೆ. ಬಟ್ ಚೆನ್ನಾಗಿತ್ತು ಸೆಷನ್. ಈ ಮಧ್ಯೆ ಉದ್ಯಮಿ CJ ರಾಯ್ ಆತ್ಮಹತ್ಯೆ, ಏನು ಗುಂಡು ಹೊಡ್ಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಕೇಸ್ನ ತನಿಖೆ ಮಾಡ್ತಾ ಇದ್ದಂತಹ SIT ಕೆಲ ಸ್ಫೋಟಕ ಸಾಕ್ಷಿಗಳನ್ನ ಕಲೆ ಹಾಕಿದೆ. ಸಿನಿಮಾ ನಟಿಯೊಬ್ಬರು ಅವರಿಗೆ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ, ಮಲಯಾಳಂ ಖ್ಯಾತ ನಟಿಯೊಬ್ರು. ಸೊ ಅದಕ್ಕೆ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಇಂಪಾರ್ಟೆಂಟ್. ತನಿಖೆಯಲ್ಲಿ ಇವ್ರಿಗೆ ಬೇಡಿಕೆ ಇಟ್ಟಿದ್ರು, ಹನಿ ಟ್ರ್ಯಾಪ್ ಮಾಡಿದ್ರು, ಅದು ಓಕೆ. ಬಟ್ ಬಿಕಾಸ್ ಆಫ್ ದಟ್ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನೋದು ಇಂಪಾರ್ಟೆಂಟ್. ಸಾಕ್ಷಿಗಳು ಅವರ ಮೊಬೈಲ್ ಅನ್ನ ತೆಗೆದುಕೊಂಡಾಗ ಅದನ್ನ ತನಿಖೆಗೆ ಒಳಪಡಿಸಿದಾಗ ಹಲವಾರು ವಿಚಾರಗಳು ಹೊರಗಡೆ ಬಂದಿರಬಹುದು, ಅವರ ಖಾಸಗಿ ವಿಚಾರಗಳು. ಅದರಲ್ಲಿ ಇದು ಒಂದು ಇರಬಹುದು. ಆದ್ರೆ ಈ ರೀತಿಯಾದಂತಹ ಒಂದು ಟ್ರ್ಯಾಪ್ಗೆ ಒಳಗಾಗಿದ್ರು ಮತ್ತು ಹಣಕ್ಕೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ಗೆ ಒಳಗಾಗಿದ್ರು ಅಂತ. ಬಟ್ ಆತ್ಮಹತ್ಯೆಗೆ ಅದೇ ಕಾರಣನಾ ಅನ್ನೋದನ್ನ ಈಗ SIT ತಂಡ ಕನ್ಫರ್ಮ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಮನೆಗೆ ಬಂದು ರೇಡ್ ನಡೆಯುವಂತ ಸಂದರ್ಭದಲ್ಲಿ ಇವರು ಹೋಗಿ ಇದು ಮಾಡ್ಕೊಂಡಿರೋದು. ರೇಡ್ ನಡೆಯುವಂತಹ ಅಲ್ಲಿ ಏನು ಆಫೀಸರ್ಸ್ ಸರ್ಚ್ ಮಾಡುವಂತಹ ಸಂದರ್ಭದಲ್ಲಿ ಇವರು ಒಳಗೆ ಹೋಗಿ ಶೂಟ್ ಮಾಡ್ಕೊಂಡು ಸತ್ತು ಹೋಗಿರೋದು. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಗೂ ಈ ಹನಿ ಟ್ರ್ಯಾಪ್ಗೂ ಹೆಂಗ್ ಲಿಂಕ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರ್ವೈಸ್ ಅದನ್ನ ಅವ್ರು ನಿಭಾಯಿಸಿದ್ರ, ಹನಿ ಟ್ರ್ಯಾಪ್ ಒಳಗಾಗಿದ್ರ, ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡಿದ್ರ ಗೊತ್ತಿಲ್ಲ. ಸೊ ಹಲವಾರು ಪ್ರಶ್ನೆಗಳಿವೆ. ಈ ಮಧ್ಯೆ ದಾವಣಗೆರೆ ದಕ್ಷಿಣದ ಸಾದಿಕ್ ಪೈಲ್ವಾನ್ ಏನು ಬಂಡಾಯ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನನ್ನ ನಾಮಪತ್ರ ವಾಪಸ್ ಪಡೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ವಾಪಸ್ ಪಡೆದಿಲ್ಲ, ನಾನು ಇರ್ತೀನಿ, ನನ್ನ ಸ್ಪರ್ಧೆ ಮಾಡೋದು ಖಂಡಿತ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ದಾವಣಗೆರೆ ದಕ್ಷಿಣ ಒಂದ್ ಸ್ವಲ್ಪ ಈಗ ಹೈಯೆಸ್ಟ್ ಕ್ಯೂರಿಯಾಸಿಟಿ ಇರುವಂತ ಕ್ಷೇತ್ರ. ನಾಳೆ ಇದೆ, ನಾಳೆ ಇರ್ಬೇಕು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ದಿನಾಂಕ, ಅಂತಿಮ ದಿನಾಂಕ. ಅಷ್ಟರೊಳಗೆ ಏನಾದ್ರು ಮಾಡ್ತಾರ, ಕಾದು ನೋಡ್ಬೇಕು.